ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಏಪ್ರಿಲ್ 3 ನನ್ನ ಬರ್ಡೇ ಹಿಂದಿನ ದಿನ. ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಫಸ್ಟಿಗೆ ರೂಮ್ ಬಂದ ತಕ್ಷಣ ನಾನು ಮಾಡೋ ಕೆಲಸನೇ ನಾನು ನಂಬೋ ಗಣೇಶ ಹಾಗೂ ನನ್ನ ಇಷ್ಟ ದೇವತೆ ದಿಡದಮ್ಮ ತಾಯಿಗೆ ಬೇಡ್ಕೊಳ್ಳೋದು. ಇವತ್ತಿನ ದಿನಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದು. ಇದೆ, ನಾನು ಮುಂಚೆನೇ ನಿಮ್ಮ ಹತ್ರ ಇನ್ಫಾರ್ಮ್ ಮಾಡಿದೆ ದಟ್ ನೆಕ್ಸ್ಟ್ ವೀಕು ಬೇರೆ ರೂಮಿಗೆ ಶಿಫ್ಟ್ ಆಗ್ತಿದ್ದೀನಿ ಅಂತ. ಇದೇ ನನ್ನ ಬೆಡ್ ಗೈಸ್. ಆ್ಯಕ್ಚುಲಿ ನಾನು ಈ ಸಲ ಮನೆಗೆ ಹೋದಾಗ ಬೆಡ್ಶೀಟ್ ತರೋದು ಮರ್ತುಬಿಟ್ಟಿದ್ದೆ. ಸೊ ಅದನ್ನೇ ವಾಶ್ ಮಾಡಿ ಯೂಸ್ ಮಾಡಿಕೊಂಡೆ. ಆ್ಯಂಡ್ ಇದು ನನಗೆ ಕಬೋರ್ಡ್ ಸಿಕ್ಕಿದ್ದು. ಇದು ಕಡೆ ಸಾರಿ ಈ ಕಡೆ ಎಲ್ಲ ಈ ಕಡೆ ನನ್ನ ರೂಮ್ಮೇಟ್ಸ್ದು ಕಬೋರ್ಡು. ಇದು ನನಗೆ ಕಬೋರ್ಡ್ ಸಿಕ್ಕಿದ್ದು. ಇಲ್ಲಿ ನನ್ನ ಮೇನ್ ಥಿಂಗ್ಸ್ ಇಟ್ಕೊಂಡಿದ್ದೀನಿ. ಆ ಕಡೆ ಸೈಡೆಲ್ಲ ಇರುವಂಥದ್ದು ನನ್ನ ರೂಮ್ಮೇಟ್ಸ್ದು. ಸೊ ನಾನಿಷ್ಟು ಸ್ಪೇಸ್ನ ಯೂಸ್ ಮಾಡ್ಕೊತಿದ್ದೀನಿ. ಡೈಲಿ ಯೋಗ ಮ್ಯಾಟು ಮತ್ತು ಸ್ಕಿಪ್ಪಿಂಗ್ ಮಾಡ್ತೀನಲ್ಲ, ಸೊ ಅದನ್ನ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಹ್ಯಾಂಡ್ ವಾಶ್, ಫೇಸ್ ವಾಶ್ ಮತ್ತು ವಾಟರ್ ಬಾಟಲ್ಸ್ ಯೂಸ್ ಮಾಡ್ತೀನಿ. ಮತ್ತು ತಟ್ಟೆ ಮತ್ತು ಬಾಕ್ಸ್ ಕಂಪಲ್ಸರಿ ಬೇಕು ಮತ್ತು ವಾಶ್ ಮಾಡೋದಕ್ಕೆ. ಈ ಎರಡು ಪೋರ್ಷನ್ ಕಬೋರ್ಡ್ ನನಗೆ ಬಂತು. ಸಿಂಪಲಾಗಿ ಹಾಗೇ ಜೋಡಿಸ್ಕೊಂಡಿದ್ದೀನಿ. ಈ ಥರ ಸೆಗ್ರಿಗೇಟ್ ಮಾಡಬೇಕು. ಅದರಲ್ಲೂ ಈ ವೀಕ್ ಡೇಸಲ್ಲಿ ಶಿಫ್ಟ್ ಆಗ್ತಿದ್ದೀವಿ ಅಂತಂದರೆ ತುಂಬ ಕಷ್ಟ. ವೀಕೆಂಡಲ್ಲಾದರೆ ನೀಟಾಗಿ ಜೋಡಿಸ್ಬೋದು. ಸದ್ಯಕ್ಕೆ ಹೀಗೆ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ತುಂಬ ಕೆಲಸಗಳಿದ್ದಾವೆ. ನಾನು ದೇವ್ರ ಫೋಟೋನ ಆ್ಯಕ್ಚುಲಿ ಮಿಡಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತುಂಬ ಥಿಂಗ್ಸ್ನ ಅರೇಂಜ್ ಮಾಡಬೇಕು ನಾನು. ಸದ್ಯಕ್ಕೆ ಟೈಮ್ ಇಲ್ಲ ಅಲ್ಲ, ಸೊ ಈ ಥರ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾಳೆ ನನ್ನ ಬರ್ಡೇ ಅಲ್ವಾ ಗೈಸ್. ಸೊ ಹೇಗೆ ನಾನು ಪ್ರಿಪೇರ್ ಆಗ್ತೀನಿ ನನ್ನ ಬರ್ಡೇಗೆ ಕೆಲವೊಂದನ್ನೆಲ್ಲ ನಿಮ್ಮ ಹತ್ರ ತೋರಿಸ್ತಾ ಹೋಗ್ತೀನಿ. ಕಮ್ ಲೆಟ್ ಸ್ಟಾರ್ಟ್. ಬಟ್ಟೆ ವಾಶ್ ಮಾಡೋದಿದೆ, ಇನ್ನೂ ತುಂಬ ಕೆಲಸಗಳಿದ್ದಾವೆ. ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ ವ್ಲಾಗ್ನ. ಗೈಸ್, ಮುಂಚೆ ಎಲ್ಲ ನಾನು ಅಷ್ಟು ಬೇಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿರಲಿಲ್ಲ. ತುಂಬಾ ಕಷ್ಟಪಡ್ತಿದ್ದೆ. ಬಟ್ ಇವಾಗ ಹೇಗಾಗ್ತಿದೆ ಡೇ ಬೈ ಡೇ ಅಂತ ಅಂದರೆ, ಬ್ಯಾಂಗ್ಳೂರಿಗಾಗಿರ್ಬೋದು, ಪಿ ಜಿಯಲ್ಲಿ ಆಗಿರ್ಬೋದು, ಹೇಗೆ ಅಡ್ಜಸ್ಟ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ, ಪ್ರತಿಯೊಂದಕ್ಕೂ ನಾವು ಅಡ್ಜಸ್ಟ್ ಆಗಲೇಬೇಕು. ಎಲ್ಲ ಕಡೆ ನಮಗೆ ಇಷ್ಟ ಆಗಿರೋವಂಥದ್ದು ಸಿಗಲ್ಲ. ಈವನ್ ನನಗೆ ಇಲ್ಲಿಗೆ ಬಂದಾಗಲೂ ಅಷ್ಟೇ, ನನಗೆ ಸೂಟೇಬಲ್ ಆಗಿರೋವಂತಹ ರೂಮ್ ಸಿಕ್ಕಿರಲಿಲ್ಲ. ಆವಾಗ ನಾನು ಅಂದ್ಕೊಳ್ತಿದ್ದೆ ಸ್ವಲ್ಪ ದಿನ ಇದ್ಬಿಟ್ಟು ಬೇಗ ಶಿಫ್ಟ್ ಆಗಿಬಿಡೋಣ ಬೇರೆ ಪಿ ಜಿ ಎಲ್ಲ ನೋಡಿಕೊಂಡು ಅಂತ. ಬಟ್ ನನಗೆ ಇಲ್ಲೇ ಒಳ್ಳೆ ರೂಮ್ ಸಿಕ್ತು. ಸೊ ಇಲ್ಲಿ ನನಗೆ ಹೋಮ್ ವೈಬ್ ಸಿಗ್ತಿದೆ. ಆ್ಯಂಡ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಫ್ಕೋರ್ಸ್ ನಾನಿರೋಂಥ ಏರಿಯಾ ತುಂಬ ಎಕ್ಸ್ಪೆನ್ಸಿವ್ ಇರ್ಬೋದು. ಬಟ್ ಸ್ಟಿಲ್ ಹಾಗಂತ ನಾನು ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಶಿಫ್ಟಿಂಗ್ ಈಸ್ ನಾಟ್ ಅಟ್ ಆಲ್ ಈಸಿ ಗೈಸ್. ಒಂದು ರೂಮಿಂದ ಇನ್ನೊಂದು ರೂಮಿಗೆ ಶಿಫ್ಟ್ ಆಗೋದೇ ನನಗೆ ಇದು ಅನಿಸ್ತು. ಇನ್ನು ಬೇರೆ ಪಿ ಜಿಗೆ ಹೋಗೋದು ಅಂದರೆ ತುಂಬಾ ಡಿಫಿಕಲ್ಟು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಅವತ್ತೇ ಬಟ್ಟೆ ವಾಶ್ ಮಾಡ್ಕೊಳ್ಬಿಡ್ತೀನಿ. ಕೆಲವೊಂದು ಸಲ ನಾನೇ ಬ್ರಷ್ ಮಾಡಿ ಉಜ್ಜಿದ್ರೇ ಸಮಾಧಾನ. ಅಷ್ಟು ಕೊಳೆ ಆಗಿಲ್ಲ, ಡರ್ಟ್ ಆಗಿಲ್ಲ ಅಂತ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಆ್ಯಂಡ್ ಇವತ್ತು ನಾನು ಜಾಕೆಟೆಲ್ಲ ಇತ್ತು, ಅದನ್ನು ಕೂಡ ವಾಶ್ ಮಾಡೋಕ್ಕೆಲ್ಲ ಹಾಕ್ಕೊಂಡೆ. ಇನ್ನೂ 54 ಮಿನಿಟ್ಸ್ ಇತ್ತು. ಸೊ ಅವಾಗ ಏನು ಮಾಡೋಣ ಅಂತ ಅಂದ್ಕೊಂಡಾಗ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಸಲ ಎಲ್ಲ ಕಾಫಿ ಮಾಡೋಕ್ಕಾಗಿರ್ಬೋದು, ಏನಾದರೂ ಮಾಡ್ಕೊಳ್ಳೋಣ, ನನಗೆ ಏನಾದರೂ ಕ್ರೇವಿಂಗ್ಸ್ ಇದೆ ಅಂತ ಅಂದಾಗ ಅಂತ ಪಾತ್ರೆಗಳೆಲ್ಲ ತಂದಿದ್ದೆ. ಯೂಶ್ವಲಿ ಎಲ್ಲ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿ ಇಟ್ಟಿರ್ತೀನಿ. ಬಟ್ ಸ್ಟಿಲ್ ಇನ್ನೊಂದು ಸಲ ವಾಶ್ ಮಾಡ್ಕೊಳ್ಬೇಕು ನಾನು. ಆ ಥರ ಎಲ್ಲ ವಾಶ್ ಮಾಡಿಕೊಂಡು ಕಾಫಿ ಮಾಡಿಕೊಂಡೆ. ಆ್ಯಂಡ್ ಮನೆಯಿಂದ ಈ ಥರ ಆರ್ಗ್ಯಾನಿಕ್ ಬೆಲ್ಲ ತಂದಿದ್ದೆ. ನಿಜವಾಗ್ಲೂ ಗೈಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕುಕ್ಕುಂಬರ್ ಮತ್ತು ಸ್ವೀಟ್ ಪೊಟ್ಯಾಟೊ ಇತ್ತು, ಅದನ್ನು ಕೂಡ ಕಟ್ ಮಾಡಿಕೊಂಡೆ. ಡಿನ್ನರಿಗೆ ಕಾಫಿ ಎಲ್ಲ ಕುಡ್ಕೊಂಡಾದ್ಮೇಲೆ ತಿನ್ಬೋದಲ್ವಾ ಅಂತ. ಗೈಸ್, ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಅಂದರೆ, ನಾನು ಮಾಡ್ಕೊಂಡಿದ್ದು ಕಾಫಿ ಮಾಡೋದ್ರಲ್ಲಿ ನನಗೆ ನಾನು ಮಾಡ್ಕೊಂಡು ಕುಡಿಯೋ ಕಾಫಿಲಿ ಸಿಗುವಂತಹ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ಕಾಫಿ ಎಲ್ಲ ಕುಡಿದಾದ್ಮೇಲೆ ಗೈಸ್, ನೆನ್ನೆ ನಾನು ಫ್ರಿಜ್ಜಲ್ಲಿ ಫ್ರೈಡ್ ರೈಸ್ ಎತ್ತಿಟ್ಟಿದ್ದೆ. ಈ ನಡುವೆ ಯಾಕೋ ಜಾಸ್ತಿ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಫ್ರೈಡ್ ರೈಸ್ನ ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಈ ಬಾಕ್ಸಲ್ಲಿ ಹಿಂಗೆ ಎತ್ತಿಟ್ಟಿದ್ದೆ. ಏನೋ ಹಾಳಾಗಲ್ಲ ಅಲ್ವಾ ಫ್ರಿಜ್ಜಲ್ಲಿ ಇಟ್ಟಾಗ. ಸೊ ಅದನ್ನು ಹಂಗೆ ಬಿಸಿ ಮಾಡ್ಕೊತಾ ಇದ್ದೆ. ಸೊ ಅದ್ರ ಜೊತೆಗೆ ಮಜ್ಜಿಗೆ ಪಿ ಜಿಲೇ ಇತ್ತು, ಮತ್ತು ಬೆಂಡೆಕಾಯಿ ಫ್ರೈ, ಅದ್ರ ಜೊತೆಗೆ ಸ್ವೀಟ್ ಪೊಟ್ಯಾಟೊ ಮತ್ತು ಕುಕ್ಕುಂಬರ್ ಎಲ್ಲನೂ ತಿಂದ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಬಟ್ಟೆ ಎಲ್ಲನೂ ಒಣಗಾಕ್ಕೊಂಡೆ. ಆ್ಯಂಡ್ ಇದು ಬಂಜಾರಾಸ್ ಅವ್ರದ್ದು ಮಲ್ದಾನಿ ಸ್ಯಾಂಡಲ್ವುಡ್ ತುಂಬಾ ಚೆನ್ನಾಗಿದೆ. ಫಸ್ಟಿಗೆ ಆಯಿಲ್ ಹಾಕ್ಬಿಡೋಣ. ನಾನು ಪ್ಯಾರಾಚೂಟೇ ಹಾಕೋದು. ನಾನು ಚಿಕ್ಕ ವಯಸ್ಸಿಂದ ಅಂದರೆ ನಾನು ನೆನಪಿದ್ದಾಗಲಿಂದನೂ ನಾನು ಕೊಬ್ಬರಿ ಎಣ್ಣೆನೇ ಹಾಕೋದು, ಅದರಲ್ಲೂ ಪ್ಯಾರಾಚೂಟೇನೆ. ಏನಾದರೂ ಜಾಸ್ತಿ ಏನಾದರೂ ಟೈಮ್ ಇದೆ ಅಥವಾ ಏನಾದರೂ ಹೀಟ್ ಆ ಥರ ಅನಿಸಿದಾಗ ನಾನು ಹರಳೆಣ್ಣೆ ಹಚ್ತೀನಿ. ಬಟ್ ಈಗ ನಂಗೆ ಹೇರ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಗೈಸ್. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನೇ ಹಚ್ತಾಯಿದ್ದೀನಿ. ಅದನ್ನ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಬಿಸಿ ಮಾಡೋಕ್ಕೂ ಇಲ್ಲ ಆಗಲ್ಲ. ನೀಟಾಗಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ
ಅದೇ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್. ಬಟ್ ನಾನು ಜಾಸ್ತಿ ಎಣ್ಣೆ ಹಾಕ್ತೀನಿ ಬಿಕಾಸ್ ಚೆನ್ನಾಗಿ ಸ್ನಾನ ಮಾಡ್ಬೋದು. ನೀಟಾಗಿ ಅಪ್ಲೈ ಮಾಡಿ ಹೆಡ್ ಮಸಾಜ್ ಮಾಡಿದ್ರೆ ಮುಗೀತು. ಫೇಸ್ ಪ್ಯಾಕ್ನೆಲ್ಲ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಸ್ಯಾಂಡಲ್ವುಡ್ ನಾನು ಆವಾಗಲೇ ಹೇಳ್ದಾಗೆ ಘಮ್ ಅಂತ ಇದೆ. ಬನ್ನಿ ಅಪ್ಲೈ ಮಾಡೋಣ. ಎಕ್ಸಾಕ್ಟ್ 12 o'clock ಅಪ್ಪ ಅಮ್ಮ ವೀಡಿಯೋ ಕಾಲ್ ಮಾಡಿದರು. ಫಸ್ಟಿಗೆ ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಅವ್ರನ್ನ ನೋಡಬೇಕು ಅನ್ನೋದಿರುತ್ತೆ ಅಲ್ವಾ. ಸೊ ಹಾಗಾಗಿ ನನ್ನ ವ್ಲಾಗ್, ನನ್ನ ಬರ್ಡೇ ಹೇಗಾಯಿತು ಅಂತ ನೀವು ನೋಡಬೇಕು ಅಂತ ಅಂದರೆ ನೆಕ್ಸ್ಟ್ ವೀಡಿಯೋ ನೀವು ನೋಡಲೇಬೇಕು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಬರ್ಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ.